ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಇದು ಮಡಿಕೇರಿ ಟ್ರಿಪ್ ಹೋಗಿದ್ವಿ, ಒನ್ ಡೇ ಟ್ರಿಪ್ ಅಂತ. ಅದು ವಿಡಿಯೋ ಇದು. ಸ್ವಲ್ಪ ದಿನ ಆಯಿತು ಅಲ್ಲೇ ಹೋಗ್ಬಿಟ್ಟು ಬಂದು, ಬಟ್ ನಾನು ಅದು ವಿಡಿಯೋ ಹಾಕೋಕ್ಕಾಗಿರಲಿಲ್ಲ ಎಡಿಟ್ ಮಾಡಿ. ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್. ನೋಡಿ, ಇದು ಮಡಿಕೇರಿನೇ. ಎಷ್ಟು ಚೆನ್ನಾಗಿತ್ತು ಅಂದರೆ ಮಳೆ ಟೈಮಲ್ಲಿ ಹೋಗಿದ್ವಿ ನಾವು. ನಿಜವಾಗ್ಲೂ ಹೇಳಬೇಕು ಅಂದರೆ ಅಷ್ಟು ಖುಷಿಯಾಗುತ್ತೆ. ಮಡಿಕೇರಿ ಸೈಡು ಓಡಾಡಬೇಕು ಅಂದ್ರೇ ಒಂದು ಖುಷಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ. ನಾನು, ನನ್ನ ತಮ್ಮ, ನನ್ನ ತಂಗಿ ಹೋಗಿದ್ದು ಇದು. ನನ್ನ ತಂಗಿ ಮಕ್ಕಳೆಲ್ಲ ಓಡಾಡ್ಕೊಂಡು ಬರೋಣ ಅಂತ ಒನ್ ಡೇ ಟ್ರಿಪ್ ಅಂತ ಹೋಗಿದ್ವಿ. ಯಾವ್ಯಾವ ಪ್ಲೇಸ್ ಇದೆ ನೋಡ್ಕೊಬರೋಣ ಅಂತ. ನಿಜವಾಗ್ಲೂ ಮಡಿಕೇರಿಲಿ ಮಾತ್ರ ಸಿಕ್ಕಾಪಟ್ಟೆ ಪ್ಲೇಸ್ ಇದೆ ನೋಡೋವಂಥದ್ದು. ಒಂದು ದಿನದಲ್ಲಿ ನೋಡೋಕ್ಕಾಗೋದೇ ಇಲ್ಲ ಬಿಡಿ. ಆದ್ರೂ ನಾವು ಒಂದು ದಿನದಲ್ಲೇ ಸುಮಾರು ಕವರ್ ಮಾಡ್ಕೊಂಡು ಬಂದ್ವಿ. ಇದು ಮಡಿಕೇರಿಯಿಂದ ಭಾಗಮಂಡಲಕ್ಕೆ ಹೋಗ್ತೀವಿ. ಆ ರೋಡಲ್ಲಿ ಇದು ಜಾಲಿ ರೈಡ್ ಅಂತ ಇರುತ್ತೆ. ಕಾಫಿ ತೋಟದಲ್ಲಿ ಅದೆಲ್ಲ ಫುಲ್ಲು ಇದ್ರ ಥರ ಇರುತ್ತೆ. ಅದರಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ, ನಿಜವಾಗ್ಲೂ ಸುಳ್ಳಲ್ಲ. ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಈ ಥರದ್ದೆಲ್ಲ ಒಂದು ಟೈಮ್ ಅನಿಸುತ್ತೆ. ಆ ಮೇಲ್ಗಡೆ ಅಪ್ಪತ್ತಿಸ್ತಾರಲ್ಲ, ಅವಾಗ ಸಖತ್ತು ಭಯ ಆಗುತ್ತೆ. ಬಟ್ ಒಳಗಡೆ ಹೋದ್ರಂತೂ ಎಷ್ಟು ಚೆನ್ನಾಗಿದೆ. ಇದು ಮೆಣಸು ಅಂತ ತೋರಿಸ್ತಾಯಿದ್ರು ಅವರೇನೆ. ಏನೇನೋ ಲವಂಗ ಮತ್ತು ಪೈನಾಪಲ್ಲು ಎಲ್ಲ ಏನೇನೋ ತುಂಬಾ ಹಾಕಿದ್ದಾರೆ. ಅದೆಲ್ಲನೂ ನಾವು ತೊಗೊಳಕ್ಕಾಗಿಲ್ಲ. ಹಾಗಾಗಿ ಸ್ವಲ್ಪನೇ ಕ್ಲಿಪ್ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ಒಳಗಡೆ ಹೋದರೆ ಅಷ್ಟು ಖುಷಿ ಅನಿಸುತ್ತೆ. ಜೀಪಲ್ಲಿ ಹೋಗ್ತಾ ಇರೋದು. ಕೆಳಗಡೆ ಫುಲ್ಲು ಡೌನ್ ಇದೆ ಲೆಫ್ಟ್ ಸೈಡಲ್ಲಿ. ಒಂದು ಲಾಸ್ಟಲ್ಲಿ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಅದು ಸಾರಿ ತೋರ್ಸೋಕ್ಕಾಗಿಲ್ಲ ನನಗೆ ಇದರಲ್ಲಿ. ಅದು ಸಖತ್ತಾಗಿ ಇನ್ನೊಂದು ಲಾಗಲ್ಲಿ ತೋರಿಸ್ತೀನಿ. ಇದು ನೋಡಿ, ಅಲ್ಲಿಂದ ಜಾಲಿ ರೈಡ್ ಮುಗಿಸ್ಕೊಂಡು ತಲಕಾವೇರಿಗೆ ಹೋಗ್ಬಿಟ್ಟು ಬಂದು ಅಬ್ಬೆ ಫಾಲ್ಸ್ಗೆ ಹೋಗೋಣ ಅಂತ ಹೋದ್ವಿ ನೋಡಿ. ಇದು ಅಬ್ಬೆ ಫಾಲ್ಸು. ಮಳೆ ಟೈಮಲ್ಲಿ ಹೋಗಿದ್ವಿ. ನಿಜವಾಗ್ಲೂ ಸಖತ್ತು ಚೆನ್ನಾಗಿತ್ತು. ಎಷ್ಟು ನೀರಿತ್ತು ಅಂದರೆ ನೋಡೋದಕ್ಕೆ ಭಯ ಆಗ್ತಾಯಿತ್ತು. ಸುಮಾರು ತುಂಬ ದೂರ ಇದ್ರೇ ಅಷ್ಟು ನೀರು ಸೌಂಡ್ ಕೇಳಿಸ್ತಾ ಇತ್ತು ಅಲ್ಲಿ. ಬಟ್ ನಾನು ಅದನ್ನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಯಾಕಂದರೆ ಸಿಕ್ಕಾಪಟ್ಟೆ ಸೌಂಡ್ ಇದೆ. ಮತ್ತು ಜನನೂ ಜಾಸ್ತಿ ಇದ್ದರು, ಹಾಗಾಗಿ ಸಿಕ್ಕಾಪಟ್ಟೆ ಕೂಗಾಡ್ತಾಯಿದ್ರು. ಅದು ಬೇಡ ಅಂತೇಳ್ಬಿಟ್ಟು ಅದು ಇದು ಮಾಡಿ ವಾಯ್ಸ್ ನಾನೇ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಿಜವಾಗ್ಲೂ ಖುಷಿ ಆಗುತ್ತೆ ಈ ಥರ ಪ್ಲೇಸ್ಗಳಿಗೆಲ್ಲ ಹೋದರೆ. ಯಾವಾಗಾದರೂ ಟೈಮ್ ಮಾಡಿಕೊಂಡು, ಯಾವಾಗಂತೂ ಹೋಗೋಕ್ಕಾಗೋದಿಲ್ಲ ನಮಗೆ. ಯಾವಾಗಾದರೂ ಟೈಮ್ ಮಾಡ್ಕೊಂಡು ಹೋಗಿ ಬರಬೇಕು ಅನಿಸುತ್ತೆ. ಅದಕ್ಕೆ ಈಗ ನೋಡ್ಕೊಂಬಂದಿದ್ದೆ. ನೆಕ್ಸ್ಟ್ ಮಳೆ ಟೈಮಲ್ಲೇ ನನ್ನ ಮಗ, ನಾನು, ನಮ್ಮ ಮನೆಯವರು, ನನ್ನ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀವಿ. ಇದು ನನ್ನ ತಮ್ಮರ ಜೊತೆ ಬಂದಿದ್ದಿದ್ದು, ನನ್ನ ತಮ್ಮನ ಜೊತೆ. ಹಾಗಾಗಿ ತುಂಬ ಚೆನ್ನಾಗಿತ್ತು. ಅದಕ್ಕೆ ಇನ್ನೊಂದು ನನ್ನ ಮಗ ಅಂತಿದ್ದ, ನನ್ನ ಬಿಟ್ಟು ಹೋಗಿದ್ದೀರಾ ನೀವು ಅಂತ. ಅದಕ್ಕೆ ಇನ್ನೊಂದು ನನ್ನ ಮಗ, ನಾನು, ನಮ್ಮ ಮನೆಯಲ್ಲ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀವಿ. ಮಳೆ ಟೈಮಲ್ಲಿ ಹೋಗಬೇಕು ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಚೆನ್ನಾಗಿರ್ತೀವಿ. ಇವ್ನು ನೋಡಿ, ನಮ್ಮ ತಂಗಿ ಮಗ ಇವನು. ಒಂದು ಸ್ವಲ್ಪನೇ ಅದರಲ್ಲಿ ಎಷ್ಟು ಚೆನ್ನಾಗಿ ಜಿಪ್ ಲೈನಲ್ಲಿ ಆಟಾಡಬೇಕು ಅಂದ. ಸರಿ ಆಟಾಡ್ಸೋಣ ಅಂತ ಆಟಾಡಿಸ್ತಾ ಇದ್ದೀವಿ ನೋಡಿ. ಸಖತ್ತಾಗಿದೆ ಮಾತ್ರ, ನಿಜವಾಗ್ಲೂ ಸುಳ್ಳಲ್ಲ. ಇದು ರಾಜಾ ಸೇಟಲ್ಲಿರೋದು ಇದು ಜಿಪ್ ಲೈನು. ಚೆನ್ನಾಗಿದೆ. ದೊಡ್ಡವರಿಗಿಲ್ಲ, ಚಿಕ್ಕ ಮಕ್ಳಿಗೆ ಅಷ್ಟೇ. ನಾವು ಆಡೋಣ ಅಂದರೆ ದೊಡ್ಡವ್ರಿಗಿಲ್ಲ, ಅದು ಚಿಕ್ಕ ಮಕ್ಳಿಗೆ ಮಾತ್ರ ಇತ್ತು. ಅಬ್ಬೆ ಫಾಲ್ಸಲ್ಲಿತ್ತು ದೊಡ್ಡವ್ರಿಗೂ. ಬಟ್ ಅದು ತುಂಬ ಕಾಸ್ಟ್ಲಿ. ಯಾಕೋ ಭಯ ಅನ್ನಿಸ್ತು, ಬೇಡ ಅಂತ ಸುಮ್ಮನೆ ಆದ್ವಿ ನಾವು. ನೋಡಿ, ಇದು ಮತ್ತು ಅದ್ರದ್ದೇ ಒಂದು ಇದು ಜಾಲಿ ರೈಡ್ ಹೋಗಿದ್ವಲ್ಲ, ಅದ್ರದ್ದೇ ಇದು. ಈಗ ನೋಡಿ, ಕಾಫಿ ಎಲ್ಲ ಹಣ್ಣು ಆಗ್ತಾಯಿತ್ತು. ಅದನ್ನೇ ನಮ್ಮ ತಮ್ಮ ಕಿತ್ಕೊತಾ ಇದ್ದಾನೆ. ನೋಡಿ, ಕಾಫಿ ಬೀಜ ಅದು ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಅಷ್ಟು ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪ್ಲೇಸು. ಅಲ್ಲೊಳಗಡೆ ಎಲ್ಲ ಅಲ್ಲಲ್ಲೇ ಕಿತ್ಲೆಹಣ್ಣಿನ ಗಿಡ ಮತ್ತು ಪೈನಾಪಲ್ಲು ಸುಮಾರು ಹಾಕಿದ್ದಾರೆ. ಅದು ಸ್ವಲ್ಪ ದೂರ ಇತ್ತು, ನಮ್ಗೆ ಅದನ್ನು ತೊಗೊಳಕ್ಕಾಗಲಿಲ್ಲ. ನನಗೆ ಐಡಿಯಾ ಇಲ್ಲ ಫ್ರೆಂಡ್ಸ್, ಅವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಇವೆಲ್ಲ ಇದು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಸುಮ್ಮನೆ ತಗೊಂಡಿದ್ವಿ ಅಷ್ಟೇ. ನಾನು ಅದನ್ನೇ ಸ್ವಲ್ಪ ಇದು ಮಾಡಿ ಹಾಕ್ತಾಯಿದ್ದೀನಿ, ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ಸಖತ್ ಖುಷಿಯಾಗುತ್ತೆ. ಮತ್ತು ಇನ್ನೊಂದು ಹತ್ರ ಬಂದ್ವಿ, ಅಲ್ಲಿ ಒಂದು ಜಿಪ್ ಲೈನ್ ಇತ್ತು. ಅದನ್ನು ಒಂದು ಸರಿ ಆಡ್ತೀನಿ ಅಂತ ಹಠ ಮಾಡಿದೆ, ಚೆನ್ನಾಗಿರುತ್ತೆ ಅಂತ. ಒಂದು ಸ್ವಲ್ಪನೇ ಅದರಲ್ಲ ಬಿಡಿ, 5 ವರ್ಷ ಅವ್ನಿಗಿನ್ನು. ಅಷ್ಟು ಚೆನ್ನಾಗಿ ಇದು ಮಾಡ್ತಾನೆ ನೋಡಿ. ನಾನು ಆಡಬೇಕು ಅಂತ ಹಠ ಮಾಡ್ತಿದ್ದೆ. ಆಡಿಬಿಟ್ಟು ಮತ್ತು ಅರಂಗಿ ಜಲಾಶಯ ಇದು, ಅಲ್ಲಿಗೆ ಬಂದ್ವಿ. ಅರಂಗಿ ಜಲಾಶಯ ಎಷ್ಟು ಫುಲ್ಲು ತುಂಬಿಟ್ಟಿತ್ತು. ಹೋಗೋಕ್ಕೂ ಭಯ ಆಗ್ತಾಯಿತ್ತು, ಸುಮ್ಮನೆ ಇರೋಕ್ಕೂ ಬೇಡ ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಫುಲ್ಲು ನೀರಿತ್ತು. ಅದು ಹಿನ್ನೀರು, ಅರಂಗಿ ಜಲಾಶಯದ ಹಿನ್ನೀರಿದು. ನಾವು ಹೋಗೋ ಅಷ್ಟೊತ್ತಿಗೆ ಅದೇ ಇದು ಆನೆದು ಇದಿರುತ್ತಲ್ಲ, ಆನೆ ಬಿಡಾರ, ಅದೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಇನ್ನೂ ಟೈಮ್ ಇದೆ, 12 ಗಂಟೆ ಒಳಗಡೆ ಹೋಗ್ಬೇಕಂತೆ. ನಾವು ಹೋಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಅದಕ್ಕೆ ಬೋಟಿಂಗ್ ಆದರೂ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ಸಖತ್ ಖುಷಿ ಆಗುತ್ತೆ. ಓಡಾಡ್ಕೊಂಬರ್ಬೇಕು ಇಂಥವಕ್ಕೆಲ್ಲ ಅನಿಸುತ್ತೆ. ಟೈಮ್ ಸಿಕ್ತಾಗ ಯಾವಾಗಾದರೂ ವರ್ಷಕ್ಕೆ 2 ಸರಿ ಈ ಥರ ಯಾವಾಗಾದ್ರೂ ನಮಗೆ ಟೈಮ್ ಸಿಕ್ತಾಗ ಈ ಥರ ಎಲ್ಲ ಹೋದರೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಅದು ಇದು ಏನಾದರೂ ಒಂದು ಟೆನ್ಷನ್ಗಳು ಇದ್ದೇ ಇರ್ತಾವಲ್ಲ ಮನೆಗಳಲ್ಲಿ, ಸಂಸಾರ ಅಂದಮೇಲೆ. ಅವೆಲ್ಲ ಮರೆತು ಒಂದು 2 ದಿನ ಓಡಾಡ್ಕೊಂಬರೋಣ ಅಂದರೆ ನೋಡಿ, ಈ ಥರ ಟ್ರಿಪ್ಗಳು ಹೋಗಬೇಕು. ನಿಜವಾಗ್ಲೂ ಮಡಿಕೇರಿಯಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪ್ಲೇಸ್ಗಳು. ಮಳೆ ಟೈಮಲ್ಲಿ ಹೋಗಬೇಕು. ಅಲ್ಲಿ ಮಧ್ಯದಲ್ಲಿ ಒಂದು ಪಕ್ಷಿ, ಒಂದು ಇದ್ರ ಥರ ಇತ್ತು, ದ್ವೀಪದ ಥರ. ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾವೆ ಪಕ್ಷಿಗಳು ಅಂತ.
ನಿಜವಾಗ್ಲೂ ಅವನ್ನೆಲ್ಲ ನೋಡ್ತಿದ್ರೆ ಅಷ್ಟು ಖುಷಿಯಾಗುತ್ತೆ. ಅದೆಲ್ಲ ಅದಕ್ಕಂದ್ರೆ ಬೋಟು ಸ್ಪೀಡಾಗಿ ಹೋಗ್ತಿತ್ತಲ್ವ, ನಾನು ಕ್ಲಿಯರಾಗಿ ಇದು ಮಾಡ್ಕೊಳಕ್ಕಾಗಿಲ್ಲ, ಬೇಜಾರು ಮಾಡ್ಕೊಬೇಡಿ, ಸ್ವಲ್ಪ ಶೇಕ್ ಆಗ್ತಾಯಿದೆ ಮೊಬೈಲು. ನೋಡಿ ಫುಲ್ ಪಕ್ಷಿಗಳು ಅವು ಎಷ್ಟು ಚೆನ್ನಾಗಿ ಕೂತಿದ್ದಾವೆ ಅಂತ. ನೋಡಿ ಅದೇ ಆರಂಗಿ ಜಲಾಶಯ ಇದು ಹಿನ್ನೀರೇ, ಇದು ಫುಲ್ಲು ನೀರಿತ್ತು ನಿಜವಾಗ್ಲೂ. ಅದ್ರ ಬೋಟಿಂಗ್ ಹೋಗ್ತಾ ಅವ್ರು ಬೇರೆ ಶೇಕ್ ಮಾಡ್ತಾ ಇರ್ತಾರ, ನಿಜವಾಗ್ಲೂ ಸಖತ್ತು ಭಯ ಆಗ್ತೈತೆ. ಬಟ್ ಅಷ್ಟೇ ಖುಷಿನೂ ಆಗುತ್ತೆ. ಅಂದರೆ ಸೇಫ್ಟಿ ಇರುತ್ತೆ, ಏನು ಭಯ ಏನಿಲ್ಲ, ಸೇಫ್ಟಿಗೆಲ್ಲ ಇದನ್ನೆಲ್ಲ ಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನಿಜವಾಗ್ಲೂ ಸಖತ್ತು ಚೆನ್ನಾಗಿದೆ. ಯಾವಾಗಾದರೂ ಒಂದ್ಸರಿ ಹೋಗ್ಬಿಟ್ಟು ಬರಬೇಕು ಅಂತ ಪ್ಲೇಸ್ಗಳಿಗೆಲ್ಲ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.